ಪ್ರೀತಿಯ ವೀಕ್ಷಕ ಬಂದವರಿಗೆಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್, ನರ್ಮದೇ ಹರ್. ನೋಡಿ, ಈಗ ನಾವು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಇಲ್ಲಿ ಬಂದಿರೋದು. ಈಗ ನಾವು ಬಂದಿರೋ ಜಾಗ ಬೋಟ್ ಹತ್ತುವಂಥ ಜಾಗ. ಇಲ್ಲಿ ಬೆಳಿಗ್ಗೆನೇ ಬಂದಿದ್ದೀವಿ. ಇಲ್ಲಿ ಏನಿರುತ್ತಂದರೆ ನೋಡಿ, ವಾಟರ್ ತೋರಿಸ್ತೀನಿ ನೋಡಿ. ಈ ವಾಟರ್ ಲೆವೆಲ್ಲು ಬೆಳಿಗ್ಗೆ ಮಾತ್ರ ಇರುತ್ತೆ, ಮತ್ತು ಮಧ್ಯಾಹ್ನ ಇಲ್ಲಿ ಸ್ವಲ್ಪ ಸದ ನೀರು ಇರೋದಿಲ್ಲ, ಪೂರ್ತಿ ಡ್ರೈ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಬೆಳಿಗ್ಗಿನ ಜಾವನೇ ಒಂದು 4-5 ಬೋಟ್ಗಳನ್ನ ತೊಗೊಂಬಂದು ಇಲ್ಲಿನ ಜನಗಳಿಗೆ ಎಲ್ಲರಿಗೂ ಮುಂದ್ಗಡೆ ಸಮುದ್ರವನ್ನು ಪಾರು ಮಾಡಿ ಕಳಿಸ್ತಾರೆ. ಸೊ ಇಲ್ಲಿ ಬಸ್ಸಲ್ಲಿ ಬರುವಂಥವ್ರು, ಬೈಕಲ್ಲಿ ಬರುವಂಥವ್ರು, ಸೈಕಲ್ ಪರಿಕ್ರಮವಾಸಿಗಳು ಎಲ್ಲರೂ ಒಂದೇ ಜಾಗದಲ್ಲೇ ಕೂಡೋದು. ಅವರೆಲ್ಲರೂ ಕೂಡಿ ಒಂದು 300 ಜನ, 400 ಜನ, 500 ಜನ ಇರ್ತಾರೆ. ಅವ್ರನ್ನೆಲ್ಲರನ್ನೂ ಒಂದೊಂದು 100 ಜನಕ್ಕೆ ಒಂದೊಂದು ಬೋಟಲ್ಲಿ ಕೂರಿಸ್ತಾರೆ. ನಮ್ಮ ಧರ್ಮಪತ್ನಿಯವ್ರಿಗೆ ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗ್ತಿಲ್ಲ. ಸೊ ನೋಡಿ ಎಷ್ಟು ಸುಂದರವಾಗಿ ಸನ್ರೈಸ್ ಆಗ್ತಾ ಇದೆ. ಸೊ ಸನ್ರೈಸ್ ಆಗೋ ಮೂಮೆಂಟಲ್ಲಿ ನಾವು ಚಳಿಯಲ್ಲಿ, ಈ ಟೈಮಲ್ಲಿ ಇಷ್ಟು ಚಳಿ ಆಗ್ತಾ ಇದೆ. ಈ ಸಮುದ್ರ ತೀರದಲ್ಲೂ ಕೂಡ ಇಷ್ಟು ಚಳಿ ಆಗ್ತಾ ಇದೆ. ಆ ಚಳೀಲಿ ನಾವು ಹೇಗೆ ಕೂತಿದ್ದೀವಿ ಅಂದರೆ, ಶಾಲ್ ಹಾಕ್ಕೊಂಡು ನೀಟಾಗಿ ಕಂಫರ್ಟಾಗಿ ಕೂತ್ಕೊಂಡಿದ್ದೀವಿ. ನೋಡಿ, ಆಲ್ಮೋಸ್ಟ್ ನಾವು ಎಲ್ಲೇ ನೋಡಿದ್ರು ಇವರು ಬಸ್ ಪರಿಕ್ರಮವಾಸಿ, ಕಾರ್ ಪರಿಕ್ರಮವಾಸಿ, ಸೈಕಲ್ ಪರಿಕ್ರಮವಾಸಿ, ಮತ್ತು ಪಾದರಕ್ಷೆಯಿಂದ ನಡ್ಕೊಂಡು ಹೋಗುವಂಥ ಪರಿಕ್ರಮವಾಸಿ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಆಲ್ಮೋಸ್ಟ್ ಏಜ್ಡ್ ಪರ್ಸನ್ನೇ ಇರೋದು. ಯಾರು ಕೂಡ ಹೆಂಗಾಗಿರೋವಂಥವ್ರು ಸ್ವಲ್ಪ ಕಡಿಮೆ, ಒಂದು 100ಅಲ್ಲಿ ಒಂದು 5%, 3% ಅಷ್ಟು ಜನ ಮಾತ್ರ ಹೆಂಗಾಗಿರೋರು ನರ್ಮದಾ ಪರಿಕ್ರಮನ ಮಾಡ್ತಾರೆ. ಆಲ್ಮೋಸ್ಟ್ ಏಜ್ ಆದವರೇ ಮಾಡ್ತಾರೆ ಇಂಥ ತೀರ್ಥಯಾತ್ರೆಗಳನ್ನ. ಸೊ ಅವರು ಹೇಳೋ ಕ್ವಶನ್ಗಳು ಒಂದೇ, ನೀವು ಯಾಕೆ ಈ ಏಜಲ್ಲೇ ಈ ತೀರ್ಥಯಾತ್ರೆಗೆ ಬಂದಿದ್ದೀರಾ ಅಂತಲೇ ಹೇಳೋದವರು. ಸೊ ಭಯಂಕರ ಚಳಿ ಇತ್ತು. ಈ ಚಳಿಲಿ ನೋಡಿ ಹೆಂಗೆ ತುಂಬಿದ್ದಾರೆ ಜನ ಅಂದರೆ, ಈ ಬೋಟಲ್ಲೇ ಆಲ್ರೆಡಿ 150 ಜನ ಇದ್ದಾರೆ. ಆಲ್ರೆಡಿ 100-150 ಜನ ಒಂದೇ ಬೋಟಲ್ಲಿ ತುಂಬಿ ಕಳಿಸಿದ್ದಾರೆ. ಸೊ ಈ ಸಮುದ್ರ ದಾಟಿ ಮುಂದಕ್ಕೆ ಆ ದಡಕ್ಕೆ ಹೋಗ್ತೀವಿ ಅನ್ನೋ ಖುಷಿ ತುಂಬಾ ಇದೆ. ಯಾಕಂದರೆ ಈ ದಡ ಅಥವಾ ಈ ತಟ್ಟು ಪೂರ್ತಿ ಪಿತೃ ಅವರಿಗೇನೆ ಸಮರ್ಪಣೆ ಆಗುತ್ತೆ. ಅಂದರೆ ಅವರು ಪಿತೃಲೋಕದಲ್ಲಿ ಇಂದ ಮುಂದಕ್ಕೆ ಹೋಗ್ಲಿಕ್ಕೋಸ್ಕರ ಆಶೀರ್ವಾದ ಅವರಿಗೆ ಮುಂದಕ್ಕೆ ಸಿಗುತ್ತೆ. ನಾವು ಆ ಕಡೆ ಬಾರ್ಡ್ರಿಂದ ಈ ಕಡೆ ಬಾರ್ಡ್ರಿಗೆ ಬಂದು ತಲುಪಿದ್ವಿ. ಆ ತಲುಪಿದ ಖುಷಿಗೆ ತುಂಬಾ ಖುಷಿ ಆಗ್ತಿತ್ತು, ಯಾಕಂದರೆ ಇಲ್ಲಿನ ಎನರ್ಜಿ ಹೀಗಿತ್ತು. ಸೊ ಇಲ್ಲಿಂದ ನಾವು ಮತ್ತೆ ಮುಂದಕ್ಕೆ ಹೊರಡೋಣ ಬನ್ನಿ. ನೀವೇ ನೋಡಿದ್ರಲ್ಲ ಎಷ್ಟು ಜನ ಇದ್ರು ನೋಡ್ರಿ, ಒಂದೇ ಬೋಟಲ್ಲಿ ಇಷ್ಟು ಜನ ತುಂಬಿಕೊಂಡಿದ್ರು. ಇವರೆಲ್ಲ ಆಲ್ಮೋಸ್ಟ್ ಬಸ್ಸಲ್ಲಿ ಪರಿಕ್ರಮ ಮಾಡ್ತಿರೋಂಥ ಪರಿಕ್ರಮವಾಸಿಗಳು. ಇವರಿಗೆ ಆ ಬಸ್ ಪ್ಯಾಕೇಜಸ್ ಇರುತ್ತೆ. ಪ್ಯಾಕೇಜಸ್ 30,000, 40,000, 25,000 ಆ ಥರ ಒಂದೊಂದು ಟ್ರಾವೆಲ್ಸ್ನವರು ಒಂದೊಂದು ಪ್ಯಾಕೇಜ್ ಮಾಡ್ತಾರೆ. ಇದು ನೋಡಿರಿ, ಡ್ರೋನ್ ಎಷ್ಟು ಚೆನ್ನಾಗಿ ಮಾಡ್ತಿದೆ. ಇಲ್ಲೊಬ್ಬರು ಯಾರೋ ಪ್ರೊಫೆಷ್ನಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಡ್ರೋನಲ್ಲಿ. ಇವರೆಲ್ಲ ಸೈಕಲ್ ಪರಿಕ್ರಮವಾಸಿಗಳು. ಸೈಕಲ್ ಪರಿಕ್ರಮವಾಸಿಗಳಿಗೆ ಸೈಕಲ್ಲಿಗೆ ಎಕ್ಸ್ಟ್ರಾ ಬಾಡಿಗೆ ತೊಗೊತಾರೆ, ಮತ್ತು ಬೈಕಲ್ಲಿ ಬರೋರಿಗೆ ಎಕ್ಸ್ಟ್ರಾ ತೊಗೊತಾರೆ, ಬಸ್ಸಲ್ಲಿ ಬರೋರಿಗೆ ಎಕ್ಸ್ಟ್ರಾ ತೊಗೊತಾರೆ, ಮತ್ತು ಇದು ಪಾದಯಾತ್ರೆ ಮಾಡ್ತಿರೋರಿಗೆ ಬೇರೆ ಥರ ಎಕ್ಸ್ಟ್ರಾ ಚಾರ್ಜಸ್ನ ಮಾಡ್ತಾರೆ. ಇಲ್ಲಿ ಎಲ್ಲರೂ ಸೇರುವಂಥ ಜಾಗ ಅಂದರೆ ಇದು. ಈ ಬೀಚ್ ಹತ್ರನೇ ಎಲ್ಲರೂ ಒಟ್ಟುಗೂಡ್ತಾರೆ, ಎಲ್ಲ ಪರಿಕ್ರಮವಾಸಿಗಳು. ನಾನು ಇನ್ನೊಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ಳೇಬೇಕು. ನಮ್ಮ ಧರ್ಮಪತ್ನಿಯವರು ಇಷ್ಟು ಕಾಲು ನೋವು, ತೊಡೆ ನೋವು ಅಂತ ಹೇಳ್ತಿದ್ದರು. ಅದು ಯಾವ ಮಿರಾಕಲ್ ಆಯಿತು ಅಂತ ನಿಜವಾಗ್ಲೂ ಸೀರಿಯಸ್ಲಿ ಗೊತ್ತಿಲ್ಲ. ಇವಾಗ ನೋಡಿ, ನನಗಿನ್ನ ಫಾಸ್ಟಾಗಿ ನಡೀತಿದ್ದಾರೆ ಅವರು. ಯಾಕಂದರೆ ಅವರಿಗೆ ತೊಡೆ ನೋವು ಪೂರ್ತಿ ಹೋಯಿತು, ಆ ಮಂಡಿ ನೋವು ಪೂರ್ತಿ ಹೋಯಿತು. ಅದು ಹೇಗೆ ಸಾಧ್ಯ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಯಾಕಂದರೆ ಅವ್ರ ಎಕ್ಸ್ಪ್ರೆಷನ್ ನಾನು ನೋಡ್ತಾ ಇದ್ದೀನಿ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ ಇರೋದು. ಈ ಇಂಡಸ್ಟ್ರಿಯಲ್ ಏರಿಯಾಯಿಂದ ದಾಟಿ ನಾವು ಮುಂದೆ ಹೋದರೆ ಮುಂದೆ ಆಶ್ರಮಗಳು ಸಿಗ್ತವೆ. ಈ ಇಂಡಸ್ಟ್ರಿಯಲ್ ಏರಿಯಾ, ಯಾಕಂದರೆ ಬೀಚ್ ಹತ್ರ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಇದ್ದೇ ಇರುತ್ತದೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಆಯಿಲ್ ಫ್ಯಾಕ್ಟ್ರಿಗಳು, ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿಗಳಿದ್ದಾವೆ. ಈ ಆಶ್ರಮದಲ್ಲಿ ನಾವು ಬಂದ್ವಿ. ಇದು ಗಾಯತ್ರಿ ಆಶ್ರಮ.
ಈ ಆಶ್ರಮದಲ್ಲಿ ವ್ಯವಸ್ಥೆ ಹೇಗಂದರೆ ನಾವು ಎಷ್ಟೇ ಜನ ಬರಲಿ, ಸೊ ಇಲ್ಲಿ ನಾವೇ ಸ್ವಯಂ ಸೇವೆ ಮಾಡ್ಕೋಬೇಕು. ಅಂದರೆ ಅವರು ನಮಗೆ ಈ ಪ್ರತಿಯೊಂದು ಐಟಮ್ಗಳು ಕೊಡ್ತಾರೆ, ರೇಷನ್ಗಳು ಕೊಡ್ತಾರೆ. ನಿಮಗೆ ಏನು ಮಾಡ್ಕೋತೀರೋ ಅದಕ್ಕೆ ಪ್ರತಿಯೊಂದಕ್ಕೂ ರೇಷನ್ ಕೊಡ್ತಾರೆ. ನಾವೇ ನಮ್ಮ ಕೈಯಾರೇ ಅಡುಗೆ ಮಾಡ್ಕೊಂಡು ತಿನ್ನಬೇಕಾಗಿರುತ್ತೆ. ಇದನ್ನು ಸದಾವ್ರತ ಅಂತ ಹೇಳ್ತಾರೆ. ಸೊ ಕೆಲವೊಂದು ಆಶ್ರಮಗಳಲ್ಲಿ ಈ ಥರ ಸ್ಪೆಷಲಿಟಿ ಇರುತ್ತೆ. ಯಾಕಂದರೆ ಇದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಅವ್ರ ಬಳಿ ಜನ ಇರೋದಿಲ್ಲ, ಅಡುಗೆ ಮಾಡಲಿಕ್ಕೆ ಟೈಮ್ ಸರಿಯಾಗಿ. ಎಷ್ಟೋ ಪರಿಗ್ರಾಮವಾಸಿಗಳಿಗೆ ಸೇವೆ ಮಾಡುವಂಥ ಅವಕಾಶ ಅವರಲ್ಲಿ ಇರೋದಿಲ್ಲ. ಪ್ರೀತಿಯ ವೀಕ್ಷಕರೇ, ನೀವೇ ಈಗ ಅದ್ಭುತವನ್ನು ಕಣ್ಣಾರೆ ನೋಡಿದಿರಿ. ಇಲ್ಲಿ ಪೂಜಾ ಶುರು ಮಾಡ್ತಿದ್ದಂಗೆ ನಾಯಿಗಳು ಹೇಗೆ ಬೊಗಳೋಕೆ ಶುರು ಮಾಡಿದ್ವಿ. ಅವರು ಕೂಡ ದೇವ್ರನ್ನ ಕರೀತಾರೆ. ಈ ಶಂಖ ಊದ್ದಂಗೆ ಅವರು ಕೂಡ ದೇವ್ರನ್ನ ಸ್ವಾಗತಿಸ್ತಾರೆ. ನಾವು ನಿಮಗೆ ಸಿದ್ಧವಾಗಿದ್ದೀವಿ ನಿಮಗೆ ಪೂಜೆ ಮಾಡಲಿಕ್ಕೆ ಅಂತೇಳಿ. ಈ ಅದ್ಭುತ ಕ್ಷಣಗಳು ನಮ್ಮ ಸನಾತನ ಧರ್ಮದಲ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ನೋಡಲು ಸಿಗೋದಿಲ್ಲ. ಬನ್ನಿ, ಈ ದಿನದ ಆಶ್ಚರ್ಯ ಸಂಗತಿಯನ್ನು ನೀವೇ ನಿಮ್ಮ ಕಣ್ಣಾರೆನೇ ನೋಡಿದಿರಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇವಿ ಚ ಪಾರ್ವತೆ. ಮಾ ಅನ್ನಪೂರ್ಣ ಕೃಪೆಯಿಂದ ಈ ದಿನ ನಾವು ಅನ್ನನ ಸ್ವೀಕಾರ ಮಾಡಿದ್ವಿ. ಮತ್ತಷ್ಟು ಹೆಚ್ಚಿನ ಕಂಟೆಂಟ್ಗಳಿಗೆ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್, ನರ್ಮದೇಹರ್. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ.